ಬೆಳಗ್ಗೆ ಎದ್ದು 2 ಗ್ಲಾಸಷ್ಟು ನೀರು ಕುಡಿದು ಬೇಗ ಬೇಗ ಅಡುಗೆ ಮಾಡಿ ಮಕ್ಕಳಿಗೆಲ್ಲ ಲಂಚ್ ಬ್ಯಾಗನ್ನು ಪ್ಯಾಕ್ ಮಾಡಿ ವಾಪಸ್ ಬರುವಾಗ ಫ್ರೆಶ್ ಆಗಿರುವಂಥ ನಾಳೆಗೆ ಬೇಕಾಗಿರುವಂಥ ತರಕಾರಿಗಳನ್ನೆಲ್ಲ ತೊಗೊಂಡು ಬಂದು ಅದನ್ನು ಕ್ಲೀನ್ ಮಾಡಿಕೊಂಡು ಆರ್ಗನೈಸ್ ಮಾಡಿಟ್ಕೊಂಡೆ. ಮತ್ತು ದೇವರಿಗೆ ನೈವೇದ್ಯಕ್ಕೆ ಅಂತ ಹೊಡೆದಿರೋವಂಥ ಕಾಯಿನೆಲ್ಲ ತುರ್ಕೊಂಡು ಆ ಕಾಯಿ ತುರಿನೆಲ್ಲ ಒಂದು ಬಾಕ್ಸಿಗೆ ಹಾಕ್ಕೊಂಡು ಸ್ಟೋರ್ ಮಾಡಿಕೊಂಡೆ. ಬೆಳಗ್ಗೆ ಯೂಸ್ ಆಗುತ್ತೆ, ಬೇಗ ಕೆಲಸ ಆಗುತ್ತೆ ಅಂತ. ನಾಳೆ ಬೆಳಗ್ಗೆ ತಿಂಡಿಗೆ ಇಡ್ಲಿ ಮಾಡೋಣ ಅಂತ ಅಂದ್ಕೊಂಡು ಇಡ್ಲಿ ಹಿಟ್ಟಿಗೆ ಬೇಕಾಗಿರೋವಂಥದ್ದನ್ನೆಲ್ಲ ನಾನಿಲ್ಲಿ ನೆನೆಸ್ಕೊಂಡೆ. ಇದನ್ನ ಬೇಕಾದ ರೆಸಿಪಿನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಈ ಮಧ್ಯೆ ಫ್ರೆಶ್ ಆಗಿ ಬಿಸಿಯಾಗಿ ಅವಲಕ್ಕಿ ತಿನ್ನಬೇಕಂತ ಅನ್ನಿಸ್ತು. ಸೊ ಅವಲಕ್ಕಿ ಮಾಡಿಕೊಂಡು ಸ್ಟ್ರಾಂಗ್ ಕಾಫಿ ಕುಡಿದು ಮಕ್ಕಳನ್ನ ಪಿಕಪ್ ಮಾಡಿ ಅಲ್ಲಿಂದ ಒಂದು ಸಣ್ಣ ಶಾಪಿಂಗ್ ಇತ್ತು, ಶಾಪಿಂಗ್ ಮುಗಿಸ್ಕೊಂಡು ತುಂಬ ಬಿಸಿಲಿತ್ತು, ಅದರಿಂದ ಒಂದು ಕೂಲ್ ಡ್ರಿಂಕ್ ಕುಡ್ಕೊಂಡು ನಡ್ಕೊಂಡು ಮನೆಗೆ ಬರೋಷ್ಟರಲ್ಲಿ ಅಮೆಝಾನ್ದೊಂದು ಪಾರ್ಸೆಲ್ ಬಂದಿತ್ತು. ಅದೇನು ಪ್ರಾಡಕ್ಟ್ ಮತ್ತು ರಿವ್ಯೂ ನೆಕ್ಸ್ಟ್ ವ್ಲಾಗಲ್ಲಿ ಮಾಡ್ತೀನಿ. ಮತ್ತು ಒಂದು ಸೀರಿಯಲ್ ನೋಡಿಕೊಂಡು ನಾವೆಲ್ಲ ಲಂಚನ್ನು ಮುಗಿಸ್ಕೊಂಡ್ವಿ. ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ಆಟ ಆಡಿದ್ವಿ. ಸೊ ಹೀಗಿತ್ತು ನನ್ನ ಇವತ್ತಿನ ದಿನ. ಬೆಳಗ್ಗೆ ಎದ್ದು 2 ಗ್ಲಾಸಷ್ಟು ನೀರು ಕುಡಿದು ಬೇಗ ಬೇಗ ಅಡುಗೆ ಮಾಡಿ ಮಕ್ಕಳಿಗೆಲ್ಲ ಲಂಚ್ ಬ್ಯಾಗನ್ನು ಪ್ಯಾಕ್ ಮಾಡಿ ವಾಪಸ್ ಬರುವಾಗ ಫ್ರೆಶ್ ಆಗಿರುವಂಥ ನಾಳೆಗೆ ಬೇಕಾಗಿರುವಂಥ ತರಕಾರಿಗಳನ್ನೆಲ್ಲ ತೊಗೊಂಡು ಬಂದು ಅದನ್ನು ಕ್ಲೀನ್ ಮಾಡಿಕೊಂಡು ಆರ್ಗನೈಸ್ ಮಾಡಿಟ್ಕೊಂಡೆ. ಮತ್ತು ದೇವರಿಗೆ ನೈವೇದ್ಯಕ್ಕೆ ಅಂತ ಹೊಡೆದಿರೋವಂಥ ಕಾಯಿನೆಲ್ಲ ತುರ್ಕೊಂಡು ಆ ಕಾಯಿ ತುರಿನೆಲ್ಲ ಒಂದು ಬಾಕ್ಸಿಗೆ ಹಾಕ್ಕೊಂಡು ಸ್ಟೋರ್ ಮಾಡಿಕೊಂಡೆ. ಬೆಳಗ್ಗೆ ಯೂಸ್ ಆಗುತ್ತೆ, ಬೇಗ ಕೆಲಸ ಆಗುತ್ತೆ ಅಂತ. ನಾಳೆ ಬೆಳಗ್ಗೆ ತಿಂಡಿಗೆ ಇಡ್ಲಿ ಮಾಡೋಣ ಅಂತ ಅಂದ್ಕೊಂಡು ಇಡ್ಲಿ ಹಿಟ್ಟಿಗೆ ಬೇಕಾಗಿರೋವಂಥದ್ದನ್ನೆಲ್ಲ ನಾನಿಲ್ಲಿ ನೆನೆಸ್ಕೊಂಡೆ. ಇದನ್ನ ಬೇಕಾದ ರೆಸಿಪಿನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಈ ಮಧ್ಯೆ ಫ್ರೆಶ್ ಆಗಿ ಬಿಸಿಯಾಗಿ ಅವಲಕ್ಕಿ ತಿನ್ನಬೇಕಂತ ಅನ್ನಿಸ್ತು. ಸೊ ಅವಲಕ್ಕಿ ಮಾಡಿಕೊಂಡು ಸ್ಟ್ರಾಂಗ್ ಕಾಫಿ ಕುಡಿದು ಮಕ್ಕಳನ್ನ ಪಿಕಪ್ ಮಾಡಿ ಅಲ್ಲಿಂದ ಒಂದು ಸಣ್ಣ ಶಾಪಿಂಗ್ ಇತ್ತು, ಶಾಪಿಂಗ್ ಮುಗಿಸ್ಕೊಂಡು ತುಂಬ ಬಿಸಿಲಿತ್ತು, ಅದರಿಂದ ಒಂದು ಕೂಲ್ ಡ್ರಿಂಕ್ ಕುಡ್ಕೊಂಡು ನಡ್ಕೊಂಡು ಮನೆಗೆ ಬರೋಷ್ಟರಲ್ಲಿ ಅಮೆಝಾನ್ದೊಂದು ಪಾರ್ಸೆಲ್ ಬಂದಿತ್ತು. ಅದೇನು ಪ್ರಾಡಕ್ಟ್ ಮತ್ತು ರಿವ್ಯೂ ನೆಕ್ಸ್ಟ್ ವ್ಲಾಗಲ್ಲಿ ಮಾಡ್ತೀನಿ. ಮತ್ತು ಒಂದು ಸೀರಿಯಲ್ ನೋಡಿಕೊಂಡು ನಾವೆಲ್ಲ ಲಂಚನ್ನು ಮುಗಿಸ್ಕೊಂಡ್ವಿ. ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ಆಟ ಆಡಿದ್ವಿ. ಸೊ ಹೀಗಿತ್ತು ನನ್ನ ಇವತ್ತಿನ ದಿನ.